ಲೋಕಸಭಾ ಚುನಾವಣೆ ಸಮೀಪ ಆಗ್ತಾಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ HDK ಅವ್ರನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕೂಡ ಒಟ್ಟಿಗೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಸರ್. ಒಂದ್ ವೇಳೆ ನಿಂತರೆ ಟಫ್ ಆಗುತ್ತಾ ಗ್ರಾಮಾಂತರ, ಹೇಗೆ? ಅವ್ರು ನಿಂತ್ಕೊಳ್ಳೋಕೆ ಹೇಳಿ, ಆಮೇಲೆ ಮಾತಾಡ್ತೀವಿ. ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಅದಕ್ಕೆ ಚರ್ಚೆ ಮಾಡ್ತೀವಿ. ಪಾಪ ಅವ್ರು ಮಂಡ್ಯ ಹುಡಿಕೊಂಡು ಹೋಗೋರೆ, ಅದ್ರ ಬಗ್ಗೆ ನಾನೀಗ ಯಾಕೆ ಚರ್ಚೆ ಮಾಡಲಿ? ಅವರು ಗ್ರಾಮಾಂತರಕ್ಕೆ ಬರ್ತೀನಿ ಅಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವರೆಲ್ಲೂ ಕೂಡ ಗ್ರಾಮಾಂತರದ ಬಗ್ಗೆ ಮಾತಾಡಿಲ್ಲ. ಅವ್ರಿಗಾಗಲೇ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಸರ್ವೆ ನಡೀತಾ ಇದೆ. ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಏನು ಬ್ರೇಕಿಂಗ್ ನ್ಯೂಸ್ ಹೊಡಿತಾ ಇದ್ದೀರಾ, ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ HDK ಮಂಡ್ಯದಲ್ಲಿ ಅಂತ ಹೊಡಿರಿ, ಗ್ರಾಮಾಂತರದಲ್ಲಿ ಅಂತಾನೆ. ಆಮೇಲೆ ನಾನು ಒಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ ಈ ಸಂದರ್ಭದಲ್ಲಿ, ನೋಡ್ರಿ, DK ಸುರೇಶ್ ಅಂತ ಒಬ್ಬ ರಾಜಕಾರಣಿ ಏನಾರ ಈ ಒಂದು ಕ್ಷೇತ್ರ ಕಳ್ಕೊಂಡ್ರೆ ಅದು ಕ್ಷೇತ್ರಕ್ಕೆ ನಷ್ಟ ಅಷ್ಟೇ, DK ಸುರೇಶ್ಗಲ್ಲ. DK ಸುರೇಶ್ ಅವ್ರಿಗೆ ಮಾಡ್ತಕ್ಕಂಥ ಕೆಲಸ ಬೇಜಾನಿದ್ದಾವೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇವತ್ತೇನಾದರೂ ಕೂಡ ಅಭಿವೃದ್ಧಿ ನಡೀತಾ ಇದೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣ DK ಶಿವಕುಮಾರ್ ಅಲ್ಲ, DK ಸುರೇಶ್ ಅವರು. ಜನಕ್ಕೆ ನಾನು ಮನವಿ ಮಾಡ್ತೀನಿ, ಅವರ ಕಾರ್ಯವೈಖರಿ, ಅವ್ರಿಗಿರ್ತಕ್ಕಂಥ ಆಲೋಚನೆಗಳು, ಅವ್ರಿಗಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರದಲ್ಲಿ ಆಸಕ್ತಿ, ಅವ್ರನ್ನ ಕಳ್ಕೊಂಡ್ರೆ ಕ್ಷೇತ್ರಕ್ಕೆ ನಷ್ಟ ರೀ. ನಾನು ನಮ್ಮ ಜನಕ್ಕೆ ಹೇಳ್ತೀನಿ, 50,000 ಲೀಡ್ ಕೊಡಲಿ ನಮ್ಮ ಮಾಗಡಿ ತಾಲೂಕಿನ ಜನ, ಈ 5 ಪಟ್ಟು ಕೆಲಸ ಮಾಡಿ ತೋರಿಸ್ತೀವಿ. ಅವ್ರು ಏನು ಜನ ಏನು ಕೇಳ್ತಾರೆ ಅದು ಮಾಡಿ ತೋರಿಸ್ತೀವಿ. ಯಾರೋ ಕೆಲ್ಸಕ್ಕೆ ಬರ್ದಾರೋ MP ಗಳು, ಯಾರನ್ನ ಇಲ್ಲಿ MP ಕ್ಯಾಂಡಿಡೇಟ್ ಯಾರು ಹೊರಗೆ ಕೇಳಿ, ಆಮೇಲೆ ಮಾತಾಡಿ. ಯಾಕೆ ಅವರೇ ನಿಂತ್ಕೊಳ್ಳೋಕೇನೋ? ನೀವು ಹೇಳ್ತೀರ ಕುಮಾರಸ್ವಾಮಿ ಅವ್ರು ನಿಂತ್ಕೋತಾರೆ ಅಂತ, ನೀವು ಹೇಳ್ತಾರೆ CP ಯೋಗೇಶ್ವರನ್ನ ಮುಂದೆ ನಿಂತ್ಕೊಂಡು ಗೆಲ್ಸ್ಕೊಬತ್ತೀನಿ ಅಂತ. ಇಬ್ಬರು ಈ ಒಬ್ರಿಗೊಬ್ರು ತಳ್ಳಕ್ಕೆ ಆಚೆ ತಳ್ಳಕ್ಕೆ CP ಯೋಗೇಶ್ವರನ ಆಚೆ CP ಯೋಗೇಶ್ವರನ ಇಲ್ಲಿಂದ ಆಚೆ ತಳ್ಳಿದ್ರೆ ಮಗನ ಪ್ರತಿಷ್ಠಾಪನೆ ಮಾಡ್ಬೋದು ಅಂತ, CP ಯೋಗೇಶ್ವರ್ ಅವ್ರು ಕುಮಾರಸ್ವಾಮಿ ತಳ್ಳಿದ್ರೆ ನಾನಲ್ಲಿ ಪ್ರತಿಷ್ಠಾಪನೆ ಆಗ್ಬೋದು ಅಂತ. ಇವರಿಬ್ಬರದು ಇಲ್ಲಿ ಯಾರೂ ಪ್ರತಿಷ್ಠಾಪನೆ ಆಗೋಕ್ಕಾಗಲ್ಲ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಇದೊಂದು ದುರಾಕಾರ ಅನ್ಕೋಬೇಡಿ. DK ಸುರೇಶ್ ಅವರು 100ಕ್ಕೆ 100 ಭಾಗ ಗೆದ್ದೇ ಗೆಲ್ತಾರೆ ಈ ಕ್ಷೇತ್ರದಲ್ಲಿ. ದೋಸ್ತಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷ, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿರ್ಬೋದು, DK ಸುರೇಶ್ರವರು ಪ್ರತಿನಿತ್ಯ ಓಡಾಡ್ತಕ್ಕಂಥ ಓಡಾಟ ಇರ್ಬೋದು, ಅವ್ರಿಗಿರ್ತಕ್ಕಂಥ ಅನುಭವ, ಅವ್ರಿಗಿರ್ತಕ್ಕಂಥ ಒಂದು ಚಾಕಚಕ್ಯತೆ ಮತ್ತು ಜನಗಳಿಗೆ ಅವ್ರ ಕಾರ್ಯಕರ್ತರಿಗೆ ಮತ್ತು ಕ್ಷೇತ್ರದ ಜನತೆಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಉಪಕಾರನ ಎಳೆಯಾಗಿ ಜನಗಳ ಮುಂದೆ ಬಿಡಿಸಿಡ್ತೀವಿ. ತೀರ್ಮಾನ ಜನ ಮಾಡಲಿ, ಜನ ಮಾಡಲಿ. ನಾನು ಒಂದೇ ಹೇಳೋದು, ನಮ್ಮ ಕ್ಷೇತ್ರದ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, 5 ವರ್ಷದಲ್ಲಿ ಅದ್ಭುತವಾಗಿ ಅಭಿವೃದ್ಧಿ ಮಾಡ್ತೀವಿ. DK ಸುರೇಶ್ ಅವ್ರಿಗೆ ಹೆಚ್ಚು ಓಟ್ ಕೊಡಿ. 50,000 ಲೀಡ್ ಕೊಟ್ಟಿದ್ದೋ ಒಬ್ಬರಿಗೆ, 50% ಕೆಲಸ ಆಗಿಲ್ಲ. 50,000 ಲೀಡ್ ಕೊಟ್ಟಿದ್ದೋ, 50% ಕೆಲಸ ಆಗಿಲ್ಲ. DK ಸುರೇಶ್ ಅವ್ರಿಗೆ ಓಟ್ ಕೊಟ್ಟು ನೋಡಿ, ಅಭಿವೃದ್ಧಿ ಮಾಡಿದರೆ MLA ಚುನಾವಣೆ ನನಗೆ ಓಟ್ ಹಾಕ್ಬೇಡಿ ನೀವು.